ಸರಿಯಾಗಿ ಹೇಳ್ಬೇಕಂತೆ. ಅಪ್ಪಾಜಿ ಅಯ್ಯೋ ಸುತ್ತಿ ಸಾಕಾಗೋಯ್ತು ನೀನು ಕ್ಯಾಂಪ್ಗೆ. ಆಯ್ತು. ಬೆಳಗ್ಗೆಯಿಂದ ಇಲ್ಲೇ ಗಾಡಿ ಹಾಕಿದೀನಿ ಕಾರು. ಆಯ್ತು. ಅಲ್ಲೆಲ್ಲೋ ಹಾಕಿದ್ರೆ ಅಂತ ಹೊಟ್ಟೋದೆ. ಈಗ ಫೋನ್ ಮಾಡ್ಬಿಟ್ಟು ಬಂದೆ ಮಗನ್ಗೆ, ಮೊಮ್ಮಗನಿಗೆ. ಎಷ್ಟ್ ಜೊತೆ ಕಟ್ಟಿದೀಯಾ? 10. 10 ಮಾಮೂಲಿ. 10 ಮಾಮೂಲಿ. ಹೆಂಗೈತೆ? 6 ಜೊತೆ ಹೋದ್ವು. ಅಲ್ಲ 6 ಜೊತೆ ಹೊಟ್ಟೋಯ್ತಾ? 4 ಜೊತೆ ಹಿಂದಿರೋದು. ಯಾವ್ಯಾವ ರೇಟ್ ಹೋಯ್ತು? ಅವೆಲ್ಲ ಹೈಯೆಸ್ಟ್ 6. 6 ಲಕ್ಷದ ಮೇಲೆ ಹೋಯ್ತು. ಇಲ್ಲ 6 ಲಕ್ಷ ಕೆಳಕ್ಕೆ. 6 ಲಕ್ಷದ ಕೆಳಗಡೆ. 3 ಲಕ್ಷದಿಂದ 6 ಲಕ್ಷ. ಅಲ್ಲಿಗೆ 3 ಜೊತೆ ಬಿಟ್ಟಿದ್ದೀನಾ? 3 ಜೊತೆ ಹೋಯ್ತು. 3 ಜೊತೆ ಹೋಯ್ತು. ಆಮೇಲೆ ಬಾಡೂಟ ಮಾಡಿಸಿದ್ಯಾ? ಹೌದು, ಬಾಡೂಟ ಮಾಡಿಸಿದ್ದೀನಿ. ಹೌದಾ? ಬಾಡೂಟ ಮಾಡ್ತಿದಾರೆ ಬಂದವ್ರಿಗೆಲ್ಲ ಬಾಡೂಟ ಹಾಕ್ಸಿದ್ದೀನಿ. 500 kg. 500 kg ಇದು? ಹೌದು. ಕುರಿ ಕರ್ದಿಲ್ಲ ನೀನು? ಎಲ್ಲ ಕುರಿನೂ ಹಾಕ್ಸಿದ್ದೀವಿ. ಕುರಿನೇ ಹಾಕ್ಸಿದ್ದೀವಿ. 150 kg. ಕೋಳಿ ಬೇರೆ ಎಲ್ಲ ಸೇರಿ ಮೀನು ಎಲ್ಲ ಸೇರಿ. ಮೆರವಣಿಗೆ ಯಾವತ್ತಾಯ್ತು? ಮೆರವಣಿಗೆ ನಾವು ಮಾಡಲ್ವಾ? ಘಾಟಿಗೆ ಸಾಕು. ಘಾಟಿನೇ ಸಾಕು. ಇಲ್ಲಿ ಮಾಡ್ಕೊಡ್ತೀವಿ ನಾವು. ಇಲ್ಲಿ ಅಭಿಮಾನಿಗಳು ಜಾಸ್ತಿ ಜನ ನಮ್ಮ ಅಭಿಮಾನಿಗಳು. ಇಲ್ಲಿ ಮೆರವಣಿಗೆ ಅಲ್ಲಿ ಕಮ್ಮಿ, ನಾನು ಒಬ್ಬರೇ ಅಲ್ಲಿ. ಆಮೇಲೆ ಈಗ ಎಷ್ಟು ವರ್ಷಗಳಿಂದ ನಾವು ಮಾಡ್ತಾ ಇದೀವಿ. ನಮ್ಮ ಕಥೆನೇ ಬೇರೆ. ನಮ್ದು 7 ವರ್ಷ ವಯಸ್ಸಿಗೆ ಸ್ಟಾರ್ಟ್ ಆಗಿರೋದು. ತಾವು 7 ವರ್ಷ ವಯಸ್ಸು ಆವಾಗ ಸ್ಟಾರ್ಟ್ ಆಗಿರೋದು ಈ ಕಲೆ. ಅಲ್ಲಿ ಕಾರ್ 7 ವರ್ಷದಿಂದಾನೇ ಸ್ಟಾರ್ಟ್ ಆಗಿರೋದು. ಹೌದಣ್ಣ. 7 ವರ್ಷದಿಂದ ಸ್ಟಾರ್ಟ್ ಆಗಿತ್ತು. ಹೌದು. ಜಾತ್ರೆಗೆ ಅಟೆಂಡ್ ಆಗ್ತಾ ಇರ್ತೀನಿ. 2 ಜಾತ್ರೆ, ಸಪ್ಲಮ್ಮು ಘಾಟಿ 2 ಜಾತ್ರೆ. 2 ಜಾತ್ರೆಗೆ ಹೋಗೋದು. ಎಷ್ಟು ಜೊತೆ ಕಟ್ತೀರಾ 2 ಜಾತ್ರೆಗೆ? ನಾವು ಘಾಟಿದು 13, 14, 15 ಘಟ್ಟ. ಇಲ್ಲಿ 10 ಜೊತೆ ಟಾಪ್ ಇದೆ. ಈಗ ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ನೀವು ವ್ಯವಸಾಯ ಮಾಡೋರು ಜಾಸ್ತಿ. ಹೌದು. ಇತ್ತೀಚೆಗೆ ವ್ಯವಸಾಯ ಇಲ್ಲ, ಬರೀ ಸೋಕಿಯವರು ಅಷ್ಟೇ ಇವಾಗ. ಅದ್ರ ಮೇಲೆ ನಾವು ಕೃಷಿ ಮಾಡಿದ್ಮೇಲೆ ಜನ ಲೆವೆಲ್ ಆಗೋದು ಈಗ. ಆಮೇಲೆ ಇದು ಮಾಡ್ರೆ ಮೊಮ್ಮಕ್ಕಳು ಎಲ್ಲ ಬಂದವರ? ಎಲ್ಲ 5 ಜನ ಬಂದವರು. ಬೇರೆ ಅಡಿಗೆ ಅವಲೇ ಬಿಡ್ತಾರಲ್ಲೇ? ಬೆಳಿಗ್ಗೆ 6-7ಕ್ಕೆ ಸ್ಟಾರ್ಟ್ ಮಾಡಿದೆ. 7ಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ 8 ಗಂಟೆವರೆಗೂ. ಅಪ್ಪಾಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಬುದ್ಧಿ. ಇನ್ನೇನ್ ಸಮಾಚಾರ? ಎಲ್ಲ ಹೇಳ್ಬೇಕು ಬುದ್ಧಿ. ಹೆಂಗ ಈ ಜಾತ್ರೆಗೆ ಬಂದಿದ್ದೀರಾ? ತುಂಬಾ ಖುಷಿ ಆಗುತ್ತೆ. ಮಾತು ಕೊಟ್ಟಿದ್ದೆ, ನಿಮ್ಗೆ ಮಾತು ಕೊಟ್ಟಿದ್ದೆ. 95 ವರ್ಷದ ಯಜಮಾನ್ರು ನೀವು. ಮಾಡಿದ್ದೆ. ಈ ಜಾತ್ರೆಗೆ ಬಂದಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆಯ್ತು. ಪರವಾಗಿಲ್ಲ ಈ ಜಾತ್ರೆ. ಪರವಾಗಿಲ್ಲ. ಎಷ್ಟು ಜೊತೆ ವರಿ ಮಾಡಿದ್ರಿ? ಈಗ ಇಲ್ಲಿ ಹೋಗಿ ಒಂದು 5 ಜೊತೆ. 5 ಜೊತೆ ಮಾಡಿದ್ರ? ಪರವಾಗಿಲ್ಲ ರೇಟು ಎಲ್ಲ? ನಿಮ್ 4 ಜೊತೆನೇ ಇರೋದು. ಯಾವ ಊರವ್ರು ಕೊಟ್ರೆ? ಎಲ್ಲ ಮೈಸೂರು ಮಂಡ್ಯ ಕಡೆ. ಪರವಾಗಿಲ್ಲ ಇಟ್ಕೊಂಡ್ರ? ಹೆಂಗ ರೇಟ್ ಚೆನ್ನಾಗಿಲ್ವಾ? ವಿಶೇಷತೆ ಅಂದ್ರೆ ಎತ್ಗಳು ನೋಡೋ ಬದಲು ಇವ್ರ ಮೇಲೆ ಗ್ಯಾರಂಟಿ ಇದೆ. ಇವ್ರ ಮೇಲೆ ಗ್ಯಾರಂಟಿ ಇದ್ದು ಜನ ವ್ಯಾಪಾರ ಮಾಡ್ತಾರೆ. ನಾವು ಹೇಳಿದ್ಮೇಲೆ ಹೇಳುತ್ತುಂಟು. ನಾವು ವ್ಯಾಪಾರನೇ ಹೇಳಲ್ಲ. ಹೌದು. ಹೇಳ್ಕೊಂಡಿರ್ತೀವಿ, ಬರ್ತಾರೆ ಯಾರೋ ರೇಟ್ ಕಟ್ತಾರೆ ಅಷ್ಟೇ. ನಿಮ್ ನಂಬಿಕೆ, ನಿಮ್ ಮೇಲೆ ನಂಬಿಕೆ ಅಷ್ಟೊಂದು ಐತೆ. ಆ ನಂಬಿಕೆ ನಿಮ್ ಮಾತ್ಗೊಂದು ಬೆಲೆ ಐತೆ. ಆ ಮಾತಿಗೆನೆ ಜನ ಹಿಡ್ಕೊಂಡು ಹೋಗ್ತಾರೆ. ಖುಷಿ ಆಗುತ್ತೆ. ಖುಷಿ ಆಗೋಬೇಕು. ನೀನ್ ಹೇಳ್ಬೇಕು ವಿಶೇಷತೆ. ಹೇಳಿದ್ದೀನಿ. ತುಂಬಾ ಜನ ತುಂಬಾ ಜನ ಇದಾರೆ. ಕ್ರೌಡ್. ಆಮೇಲೆ ದೇವಸ್ಥಾನ ತುಂಬಾ ಅಲಂಕಾರ. ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಡಬಲ್ ಮಾಡಿದ್ದಾರೆ. ಆಡಳಿತ ನಂಜೇಗೌಡರು ಅವ್ರ ಮಕ್ಕಳು ಮರಿ 106 ವರ್ಷ ಮಾಡ್ಯಾರ. ಹೌದು, ನೋಡಿದೆ ತುಂಬಾ ಚೆನ್ನಾಗಿ. ಹೌದು. ಆಮೇಲೆ ನೀರಿಂದ ಅವಶ್ಯಕತೆ ಎಲ್ಲ ಚೆನ್ನಾಗಿದೆಯಾ? ನೀರಿನ ಎಡವಟ್ಟು ಮಾಡ್ಯಾರೆ. ಮಾತ್ರ ಅತಿ ಊಟ ಮಾಡಿಸಿದಾರಪ್ಪ. ಅದಕ್ಕೆ ಬಾಡೂಟ ಮಾಡಿಸಿದ್ದಾರೆ. ಪಾಪ ಜನ ರೈತರು ಎಲ್ಲ ಬಂದು ಕುತ್ಕೊಂಡು ಬಂದಿರೋರು ಎಲ್ಲ ತಿನ್ಕೊಂಡು ಹೋಗ್ತಾರೆ. ನೋಡಿ ಅಂತ ಇದ್ದಾರೆ ಯಜಮಾನ್ರು. ತುಂಬ ಖುಷಿ ಆಗುತ್ತೆ. ತಿನ್ರಿ ಹೊಟ್ಟೆ ತುಂಬ ತಿನ್ರಿ. ಬನ್ನಿ ಜನ ಮಾತ್ರ ತುಂಬ ಇದ್ದಾರೆ. ಹೊರಡನೆ ಇದ್ದಾರೆ. ತೋರಿಸ್ತೀನಿ ರೀ, ಒಂದು ನಿಮಿಷ. ಒಂದು ಸ್ವಲ್ಪ ಬಡಿಸ್ಲಿ. ಇಲ್ಲಿ ಪಾಪ ಜಾಗ ಮಾಡ್ಕೊಂಡು ಎಲ್ರಿಗೂ ಬಡಿಸ್ತಾ ಇದ್ದಾರೆ ಇವರು. ಆವಾಗ ಮಾರ್ಬಿಟ್ಟೆ. ಒಂದು ಸ್ವಲ್ಪ ದಾರಿ ಬಿಡ್ರಿ.
ದಗ ಹಿಂಗೆ ಬಿರಿಯಾನಿ ತಾತ ಅವ್ರು ಓರಿಗಳಿವ ನೋಡಿ ಎಲ್ಲ ದೊಡ್ಡ ಎತ್ತುಗಳೇ ಪಾಪ ವಿವರಣೆ ಕೊಡೋಕ್ಕೆ ಯಾರೂ ಇಲ್ಲ. ಯಾಕೆ ಅಂತಂದರೆ ಎಲ್ಲ ಅಡುಗೆ ಮಾಡ್ತಾವ್ರೆ. ಅಡುಗೆ ಮಾಡೋದ್ರಿಂದ ಯಾರು ವಿವರಣೆ ಕೊಡೋಕ್ಕೆ ಯಾರಿಗೂ ಇಲ್ಲ. ಅದಕ್ಕೆ ತೋರಿಸೋ ಓರಿಗಳು ನೋಡ್ಕೊಳ್ರಿ ಯಾವ ಥರ ಇದೆ ಅಂತ ನೋಡ್ರಿ. ಕೊಟ್ಬಿಡ್ತೀನಿಲ್ಲ ಅಣ್ಣ. ಏನು ಸಮಾಚಾರ? ನಂದು ಫೋನ್ ಮೆಮೊರಿ ಫುಲ್ ಆಗಿಬಿಟ್ಟಿದೆ ಅಣ್ಣ. ನಮಸ್ಕಾರ. ನಾನು ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಯಲ್ಲಿ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆ ಮಾದರಿಯಾದಂಥ ಕಾರ್ಯಕ್ರಮವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ರೈತರಿಗೆ ಯಾವ ಥರ ಬೆಲೆ ಕೊಡಬೇಕು ಅನ್ನೋದು ತೋರಿಸ್ಕೊಟ್ಟಿರ್ತಕ್ಕಂಥ ಜಾತ್ರೆ ಘಾಟಿ ಸುಬ್ರಹ್ಮಣ್ಯ. ಏನು ಈ ಬಯಲುಸೀಮೆ ಭಾಗದಲ್ಲಿ ಇದು 2ನೇ ಜಾತ್ರೆ ಸಪ್ಲಮ್ಮ ಅಂತ ಹೇಳ್ಬೋದು. ಇದು ಕೂಡ 2ನೇ ಜಾತ್ರೆ. ಇವತ್ತು ಈ ಸಪ್ಲಮ್ಮ ಜಾತ್ರೆ ಕೂಡ ನಾವು ನಮ್ಮ ಜಾತ್ರೆ ಅಂತಲೇ ಮಾಡ್ತೀವಿ. ಯಾಕಂದರೆ ಇದೆಲ್ಲ ಒಂಥರ ಬಯಲುಸೀಮೆ ಜಾತ್ರೆ ಆಗೋದ್ರಿಂದ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿರ ಜಾತ್ರೆ ಅಂತಲೇ ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ಇವತ್ತು ನಮ್ಮ ಸಪ್ಲಮ್ಮ ಜಾತ್ರೆಗೆ ನಾನು ಕೂಡ ಬಂದಿದ್ದೀನಿ. ಇಲ್ಲಿರ್ತಕ್ಕಂಥ ಮೂಲಭೂತ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ. ಸೊ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಒಂದು ಜಾತ್ರೆಗಿಂತ ಇನ್ನೊಂದು ಜಾತ್ರೆ ಮಾದರಿ ಆಗಿರಬೇಕು. ಯಾಕಂದರೆ ರೈತರಿಗೆ ಅನುಕೂಲ ಆಗಿರಬೇಕು. ಮೂಲಭೂತ ಸೌಕರ್ಯಗಳು, ಹುಲ್ಲಾಗಿರ್ಬೋದು, ಊಟ ಆಗಿರ್ಬೋದು, ಅದ್ರ ಜೊತೆಗೆ ನೀರಾಗಿರ್ಬೋದು, ಅದ್ರ ಜೊತೆಗೆ ಬರ್ತಕ್ಕಂಥ ರೈತರಿಗೆ ಎಲ್ಲ ಥರದ ಅನುಕೂಲ. ಸೊ ಅದೇ ದೃಷ್ಟಿ ಇಟ್ಕೊಂಡು ನಮ್ಮ ಘಾಟಿಯಲ್ಲಿ ನಮ್ಮ ಹಳ್ಳಿಕಾರ್ ಸುಮಾರು ವರ್ಷಗಳಿಂದ ನಾಟಿ ದನನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಅಪ್ಪನ ಸಮಾನಾದಂಥ ನಾರಾಯಣಪ್ಪಣ್ಣವ್ರಿಗೆ, ಅಪ್ಪಾಜಿ ಅವ್ರಿಗೆ ನಮ್ಮ ರೈತ ನಮ್ಮ ಸ್ಟಾರ್. ಇವತ್ತು ನಮ್ಮ ದೇಶಕ್ಕೆ ಅನ್ನ ಹಾಕ್ತೀವಿ ನಮ್ಮ ರೈತ ಕುಟುಂಬದವ್ರು ಎಲ್ಲರೂ. ಪ್ರತಿಯೊಂದು ಇತ್ತೀಚಿನ ದಿನದಲ್ಲಿ ಯುವಕರು ಇದರಲ್ಲಿ ಹೆಚ್ಚಿಗೆ ತೊಡಗಿಸ್ಕೊಂಡಿದ್ದಾರೆ. ಸೊ ರೈತರಿಗೊಂದು ಗೌರವ ಕೊಡಬೇಕಲ್ಲ. ರೈತರೇ ಅಲ್ವಾ ನಮ್ಮ ಸ್ಟಾರು, ಬೇರೆಯವ್ರು ಯಾರು ನಮ್ಮ ಸ್ಟಾರು? ಅನ್ನ ಹಾಕೋರೇ ನಮ್ಗೆ ಸ್ಟಾರು. ಸೊ ಆ ದೃಷ್ಟಿಯಿಂದ ನಮ್ಮ ರೈತ ನಮ್ಮ ಸ್ಟಾರು ಅಂತೇಳಿ ಅಲ್ಲೂ ಕೂಡ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಅಪ್ಪಾಜಿ ಅವ್ರಿಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಮಾಡಬಾರ್ದು, ಮುಂದೆ ಆಗುತ್ತೆ. ಯಾಕಂದರೆ ಮರದಕ್ಕಿಂತ ಮರದ ದೊಡ್ಡದೆ. ಯಾವತ್ತೂ ಕೂಡ ನಾನು ಮಾಡಿದ್ದೆ ಒಳ್ಳೆಯದು, ನಾ ಮಾಡಿದ್ದೆ ದೊಡ್ಡದು ಅಂತ ಹೇಳ್ಕೋಬಾರ್ದು, ಅದು ದಡ್ತನ. ಸೊ ಆ ದೃಷ್ಟಿಯಿಂದ ಅಲ್ಲಿಗೆ ಅಪ್ಪಾಜಿ ಅವ್ರಿಗೆ ಏನೆಲ್ಲ ಗೌರವ ಕೊಟ್ವಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಒಬ್ಬ ಬೆಳ್ಳಿ ರಥದಲ್ಲಿ ಹಳ್ಳಿಕಾರ್ದು ಒಂದು ಬೆಳ್ಳಿ ರಥ ತರಿಸಿ ಒಂದು ಆಪಲ್ ಹಾರ, ಏನು ಯಾರೋ ರಾಜಕಾರಣಿಗಳಿಗೆ ಹಾಕ್ತೀವಿ, ಯಾರೋ ಸ್ಟಾರ್ಗಳಿಗೆ ಫಿಲಮಲ್ಲಿ ನಟನೆ ಮಾಡ್ತಾರಲ್ಲ ಅಂಥ ಸ್ಟಾರ್ಗಳಿಗೆ ಹಾಕ್ತೀವಿ. ಆದರೆ ನಿಜವಾದ ಒಬ್ಬ ರೈತ ಕಷ್ಟಪಡ್ತಾನೆ ನೈಟು ಆಗಲು ಅಂದಿರ ಅಂಥ ಒಬ್ರಿಗೆ ಹಾರ ಹಾಕಿ, ಆಪಲ್ ಹಾರ ಅದ್ರ ಜೊತೆಗೆ ಬೆಳ್ಳಿ ರಥದಲ್ಲಿ ಕುಣಿಸಿ ನಮ್ಮ ಗೌರವ ಏನು ಕೊಡಬೇಕು, ಒಬ್ಬ ರೈತರಾಗಿ ಒಬ್ಬ ಹಳ್ಳಿ ರೈತನ ಮಗನಿಗೆ ಒಬ್ಬ ರೈತರ ಕಷ್ಟ ಗೊತ್ತಿರ್ತಕ್ಕಂಥದ್ದು ನಾವು ನೋಡಿರ್ಬೋದು. ಯಾಕಂದರೆ ಅನೇಕ ಜಾತ್ರೆಗಳು ಬರ್ತವೆ. ಆ ದೃಷ್ಟಿಯಿಂದ ದಯವಿಟ್ಟು ಎಲ್ಲ ಜಾತ್ರೆಗಳು ಅಷ್ಟೇ ಮೂಲಭೂತ ಸೌಕರ್ಯಗಳು ರೈತರಿಗೆ ಹೆಚ್ಚಿಗೆ ನೀಡಿದರೆ ನಮ್ಮ ರೈತರ ಜಾತ್ರೆಗಳು ನಡೆಸ್ತಾರೆ, ಅವರೇ ಉಳಿಸ್ತಾರೆ, ಬೆಳೆಸ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನಮ್ಮ ಮರವೆ ನಾರಾಯಣಪ್ಪಾಜಿ ಅವ್ರಿಗೆ ಇವತ್ತು ನಾವು ಅವತ್ತಿಂದ ನಮ್ಮ ರೈತ ನಮ್ಮ ಸ್ಟಾರ್ ಅಂತಲೇ ಕರಿತೀವಿ. ಇವತ್ತು ನಮ್ಮ ಸ್ಟಾರ್ ಏನು ಹೇಳ್ತಾರೆ, ಈ ಮೊದಲನೇದಾಗಿ ಸಪ್ಲಮ್ಮ ಜಾತ್ರೆ ಬಗ್ಗೆ ಹೇಳಿ ಅಪ್ಪಾಜಿ. ಯಾಕಂದರೆ ನಾವು ಇಲ್ಲಿ ಇರೋದು ಇದಕ್ಕೆ ನಾವು ಗೌರವ ಕೊಡೋ ಅಂತ ಕೆಲಸ ಆಗ್ತದೆ. ಹಾಂ, ಘಾಟಿ ಜಾತ್ರೆ ಹೆಂಗಿತ್ತು? ಘಾಟಿ ಜಾತ್ರೆ ಅದ್ರ ನೋಡೇ ಬೇರೆ ಇತ್ತು. ನಾನು ಹುಟ್ಟಿದ ದಿನಕ್ಕೆ ಆ ಜಾತ್ರೆ ನಾನು ಎಂದು ನೋಡಿಲ್ಲ, ಇನ್ನು ನೋಡೋದು ಇಲ್ಲ, ಮುಂದೆ ನೋಡ್ತೀನೋ ಇಲ್ಲ ನೋಡಬೇಕು. ಅಷ್ಟು ಕೆಲಸ ನಮ್ಮ ಅಭಿಮಾನಿಗಳು ಮಾಡ್ಯವರಲ್ಲಿ. ಇವರೇ ನಮ್ಮ ಮನೆ ದೇವರು. ಅಷ್ಟು ನನ್ನ ಖುಷಿ ಮಾಡಿಸಿದವರು ಇವರೇ ನಮ್ಮ ಅವರು. ರೈತ ಸಂಘದಾಗ ಇದೊಂದು ಕಟ್ಕೊಂಡವ್ರೆ. ಅವ್ರ ಮಕ್ಕಳು ಮರಿ 106 ವರ್ಷ ಅವ್ರ ಜೀವನ. ಸೊ ಆ ದೃಷ್ಟಿಯಿಂದ ನಾವು ಹೇಳ್ತಕ್ಕಂಥದ್ದು, ನಿಜವಾದ ರೈತರು ಯಾರು ಇರ್ತಾರೆ ಅಂಥವ್ರಿಗೆ ಗುರುಸಿ ಅವ್ರಿಗೊಂದು ಸನ್ಮಾನ ಮಾಡೋಂಥ ಇಂಥ ಜಾತ್ರೆಗಳಲ್ಲಿ ರೈತರು ಮೆರೆಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ತಮ್ಮ ಈ ಒಂದು ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಹಳ್ಳಿ ರೈತ ಅಂಬರೀಷ್. ಹಳ್ಳಿ ರೈತ ಅಂಬರೀಷ್. ನಮಸ್ಕಾರ. ಇವತ್ತು ನಾವು ಸಪ್ಲಮ್ಮನ ಜಾತ್ರೆಯಲ್ಲಿ ದನಗಳ ಜಾತ್ರೆಗೆ ಬಂದಿದ್ದೀವಿ. ನಮ್ಮ ಘಾಟಿಯಲ್ಲೂ ಕೂಡ ನಮ್ಮ ರೈತ ನಮ್ಮ ಸ್ಟಾರ್ ಅಂತ ಕೊಟ್ವಿ. ಅದೇ ಥರ ನಮ್ಮ
ಮರ್ವೆ ನಾರಾಯಣಪ್ಪಾಜಿ ಅವರು ಸಪ್ಲಮ್ಮನ ಜಾತ್ರೆಯಲ್ಲಿದ್ದಾರೆ. ಎಲ್ಲ ಕೂಡ ಈ ಜಾತ್ರೆಯಲ್ಲೂ ಕೂಡ ನಮ್ಮ ರೈತ ನಮ್ಮ ಸ್ಟಾರ್, ಅವರೇ ನಮ್ಮ ಸ್ಟಾರು. ಯಾಕಂದರೆ ಅನೇಕ ಕಷ್ಟಗಳನ್ನ 95 ವರ್ಷಗಳಿಂದ ಇದ್ರ ಸೇವೆ ಮಾಡ್ಕೊ ಬರ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತರೇ ನಮ್ಮ ಸ್ಟಾರು ಅಂತೇಳಿ ಈ ಒಂದು ಜಾತ್ರೆಯಲ್ಲೂ ಕೂಡ ಅವರೇ ನಮ್ಮ ಸ್ಟಾರು. ಯಾಕಂದರೆ ನೈಟು ಆಗಲು ಕಷ್ಟಪಟ್ಟು ಅದ್ರ ಸೇವೆ ಮಾಡಿರ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ಈ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡ್ತಾ ಇರತಕ್ಕಂಥದ್ದು ನಮ್ಮ ರೈತರನ್ನ ಉಳಿಸಿದ್ರೆ ಆಟೋಮೆಟಿಕ್ಕಾಗಿ ಅವರೇ ನಮ್ಮ ಹಳ್ಳಿಕಾರ ಉಳಿಸ್ತಾರೆ ಅನ್ನೋದು ನನ್ನ ದಿಟ್ಟ ನಿರ್ಧಾರ. ಯಾಕಂದರೆ ಅನೇಕ ಅಜೆಂಡೆಗಳಲ್ಲೂ ಅಷ್ಟೇ ನನಗಿರೋದು. ಯಾಕಂದರೆ ಒಬ್ಬ ಹಳ್ಳಿ ರೈತನ ಕಷ್ಟ ಒಬ್ಬ ಹಳ್ಳಿ ರೈತನ ಮಗನಿಗೆ ಗೊತ್ತಿರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಇವಾಗಲ ನಾನು ಅವ್ರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀನಿ. ನಮ್ಮ ರೈತ ನಮ್ಮ ಸ್ಟಾರ್, ಹಾಗೆ ನಮ್ಮ ಹಳ್ಳಿಕಾರು ಕೂಡ ಸ್ಟಾರೇ. ಯಾಕಂದರೆ ಬೇರೆ ಯಾರು ಇಲ್ಲ ನಮ್ಮ ಹಳ್ಳಿಕಾರ. ಯಾಕಂದರೆ ದನ ಸಾಕೋದು ರೈತರು ಸ್ಟಾರೇ, ಹಳ್ಳಿಕಾರು ಸ್ಟಾರೇ. ಸೊ ಆ ದೃಷ್ಟಿಯಿಂದ ನಾನು ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಕೊಡ್ತಾ ಇದ್ದೀನಿ ತಮ್ಮ ಮುಖಾಂತರ. ಯಾವ ಜಾತ್ರೆಯಲ್ಲಿ ಹೇಳಿ? ಸಪ್ಲಮ್ಮ ಜಾತ್ರೆಯಲ್ಲಿ ನಮ್ಮ ತರುಣಲ್ಲಿ ನಮ್ಮ ಸ್ಟಾರ್ ಯಾರು ಹೇಳಿ? ಮರ್ವೆ ನಾರಾಯಣಪ್ಪ. ನಮ್ಮ ಸ್ಟಾರ್ ಯಾರು ಹೇಳಿ? ನಮ್ಮ ಸ್ಟಾರ್ ನಮ್ಮ ಸ್ಟಾರ್ ನಮ್ಮ ಸ್ಟಾರ್ ನಮ್ಮ ಅಮರೇಶು ಹಳ್ಳಿಕಾರ್ ಸ್ಟಾರು, ಹಳ್ಳಿಕಾರ್ ರೈತ ಅಂತ ಕೊಟ್ಟವ್ರೆ. ಅವ್ರಿಗೆ ಧನ್ಯವಾದಗಳು. ಅವರೇ ನಮ್ಗೆ ಧನ್ಯವಾದಗಳು. ಅವ್ರ ಗಾಡಿನ ಮೆಚ್ಚಿರ್ತಕ್ಕಂಥದ್ದು. ಇನ್ನು ನಾನು ಎಷ್ಟು ದಿವಸ ಆದರೂ ಅವ್ರು ಮೆಚ್ಚಿರೋದು ನಾನು ಮರೆಯಲ್ಲ. ನಮ್ಮ ಸ್ಟಾರು ಹಳ್ಳಿಕಾರ್.